ಇದನ್ನ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಇಡೀ ಶ್ವಾಸ ಸಂಬಂಧಿಯ ಕಾಯಿಲೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಹೇಳ್ತಾ ಇದ್ರು ಸರ್, ಅದು ಗಂಧನ ತಿಂತಾರೆ ಕುಡಿತಾರೆ ಅಂತೇಳಿ. ಸೊ ಗದ್ದು ಸೊಪ್ಪು ಯಾವಾಗಲೂ ಸಿಗಲ್ಲ, ಒಂದು ಪೀಸ್ ಸಿಗುತ್ತಲ್ವಾ. ಸೊ ಅದೇ ಅಸ್ತಮಾ ಕಾಯಿಲೆ ಇರುವಂಥವ್ರಿಗೆ ಒಂದಿಷ್ಟುದ ಪೀಸನ್ನ ತಾಮ್ರದ ತಮ್ಗೆನಲ್ಲಿ ರಾತ್ರಿ ಅದನ್ನ ತಮ್ಗೆ ಒಳಗೆ ಹಾಕಿ ಬೆಳಿಗ್ಗೆ ಅಂತ ನೀರು ಕುಡೀರಿ. ಸೊ ಒಂದು 9 ದಿವಸ ಮಾಡಿ. ಸೊ ಇಡೀ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಎಂತ ಅಮೂಲ್ಯವಾದ ಆಹಾರ ಆಗ್ತದೆ. ಸೊ ಮತ್ತೆ ಅದೇ ಪೀಸನ್ನೇ ತೆಗೆದಿಡ್ತೀರಿ, ಸಾಯಂಕಾಲಕ್ಕೆ ಮತ್ತೆ ಅದನ್ನೇ ಹಾಕ್ತೀರಿ. ಸೊ ನಾವು ತಾಮ್ರದ ತಮ್ಗೆಗಳನ್ನ ನೀರು ಕುಡಿಯೋದು ಬಿಟ್ಟಿದ್ದೇವೆ, ಎಲ್ಲ ಪ್ಲಾಸ್ಟಿಕ್ ಬಂದಿದೆ. ಹುಣಸೆ ಹಣ್ಣನ್ನ ಎಷ್ಟು ಜನ ತಿಂತಾ ಇದ್ದೇವೆ. ಇಲ್ಲಿ ಹುಣಸೆ ಹಣ್ಣು ಜ್ಯೂಸ್ ಮಾಡಿ ಅಂತಂದ್ರೆ ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ಮಾತ್ರ ತುಂಬಾ ಚೆನ್ನಾಗಿ ಕುಡಿತಾರೆ, ಇರುತ್ತಲ್ಲ, ಅದೆಷ್ಟು ಚಂದ ಹೇಳ್ತಾರಲ್ಲ ಅವರು ಅಲ್ವಾ. ಅದ್ರೊಳಗೆ ಏನಿರುತ್ತೆ ಗೊತ್ತಿಲ್ಲ ನನ್ಗದು. ನಿಮ್ಮ ಹಣ್ಣಿನ ರಸಗಳಲ್ಲಿ ಬಾಕೆಟ್ಗಳಲ್ಲಿ ಏನೇನಿರ್ತದೆ ಬೇಕಿಲ್ಲ ನಂಗದು. ಸೊ ಈಗ ನೋಡಿ, ಈಗ ಆಕ್ಚುಲಿ ಈಗ ಉಡಾಪಲ್ಲಿ ತಿನ್ನು ಅಂದ್ರೆ ಬೇಲ್ದಂಡಿನ ಕಾಲಪ್ಪ, ಎಷ್ಟು ಜನದಲ್ಲಿ ಬೇಲ್ದಂಡು ತಿಂತಾ ಇದೀವಿ ನಾವು. ಉಡಾಪಲ್ ಅಂತ ಹೇಳ್ತೀವಿ, ಅಂದ್ರೆ ಮರದ ಸೇಬೋದು ಎಷ್ಟು ಚೆನ್ನಾಗಿರ್ತದ ಅಂತ ತಿನ್ಬೇಕು ಈ ಟೈಮ್ಗೆ ಅಂತ ಹೇಳಿ ಎಷ್ಟು ಜನ ಹಣ್ಣು ತಿಂತಾ ಇದ್ದಾರೆ, ಎಷ್ಟು ಜನ ನಮ್ಮ ತೋಟ ಬೆಳೆಸ್ಕೊಂಡಿದ್ದಾರೆ. ಯಾರ ನೆಂಟರು ಬಂದ್ರು ಅಲ್ಲೇ ಒಂದು ಸ್ಪ್ರೈಟ್ ತಗೊಂಬ ಬಾಟ್ಲ, ಆ ಬಾಟ್ಲನ್ನ ವಿಷಯಗಳನ್ನ ಕುಡಿಸಿ ಸಾಯಿಸ್ತಾ ಇದೀವಲ್ಲ. ಸೊ ಆರೋಗ್ಯ ಇಲ್ಲಿಂದ ಚೆನ್ನಾಗ್ಬೇಕು. ಸೊ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸೊ ನಾವು ಆ ಸೀಸನ್ ವೈಸ್, ಚಳಿಗಾಲಕ್ಕೆ ಇದೆ, ಮಳೆಗಾಲಕ್ಕೆ ಬೇರೆ ಇದೆ, ಬೇಸಿಗೆ ಕಾಲಕ್ಕೆ ಬೇರೆ ಇದೆ. ಆ ಸೀಸನ್ ಫುಡ್ಡನ್ನ ನಾವು ತಗೊಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ ಅಂತೇಳಿ. ಅದ್ರ ಜೊತೆಗೆ ನಮ್ಮ ತಾಯಂದ್ರು ಹೆಣ್ಣು ಮಕ್ಕಳು ಅಂತೂ ತುಂಬಾ ಚೆನ್ನಾಗಿ ಬೆಳಗ್ಗೆದ್ರು ಅಥವಾ ಸಂಕಷ್ಟಿ ದಿವಸ ತಗೊಂಬಂದಿದ್ದೆ ಗರ್ಕೆನ ಗಂಟು ಕಟ್ಟಿ ಮುಂದೆ 21 ನಮಸ್ಕಾರ ಹೊಡೆದಿದ್ದೆ ಗಣೇಶನಿಗೆ, ವಿನಾಯಕನಿಗೆ. ಹೌದಾ, ಪಾಪ ರಕ್ತದೆಲ್ಲ ಸಾಯ್ತಾ ಇರ್ತದೆ. ಅದು ನೋಡಿದ್ರಲ್ಲ, ಹೆಣ್ಮಕ್ಳಲ್ಲಿ ಅನಿಮಿಕ್ ಜಾಸ್ತಿ. ಸೊ ದಯಮಾಡಿ ರಕ್ತಹೀನತೆ ಅಂತ ಏನಾದ್ರು ಹೇಳ್ತಾರೆ ಅಂತಲ್ಲ ನಿಮ್ಗೆ, ಏನೇನು ಮಾಡಬೇಡಿ, 21 ನಮಸ್ಕಾರನೂ ಮಾಡಿ. 21 ದಿನ ಬೆಳಗ್ಗೆದ್ದು ಒಂದಿಡಿ ಮಿಕ್ಸಿಗೆ ಹಾಕೊಳ್ಳಿ, ಅಥವಾ ರುಬ್ಬಕ್ಕೆ ಸಾಧ್ಯ ಆದರೆ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. 21 ದಿನ ಕುಡೀರಿ. 22ನೇ ದಿನ ಬ್ಲಡ್ನ ಡೊನೇಟ್ ಮಾಡ್ತೀರಿ. ಇಂಥ ಅಮೂಲ್ಯವಾದ ಆಹಾರಗಳನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಕಸ ಮಾಡ್ತಾ ಇದ್ದೇವೆ. ಸೊ ಈ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ದಮ್ಮು ಅಂತ ಹೇಳಿದ್ನಲ್ಲ, ಆ ದಮ್ಮು ಮತ್ತೆ ಜೊತೆಗೆ ರಕ್ತಹೀನತೆಗೆ ಒಂದು ಅಮೂಲ್ಯವಾದ ಆಹಾರ. ಇದು ನಮ್ಮ ಆಹಾರದ ತಟ್ಟೆಗೆ ಬರಬೇಕಿದೆ, ಆಹಾರದ ಗ್ಲಾಸ್ಗೆ ಬರಬೇಕಿದೆ. ಆದ್ರೆ ಇವನ್ನ ಬಿಟ್ಟು ಏನೆಲ್ಲ ಬರ್ತಾ ಇದೆ. ಸೊ ಇದು ಒಂದು ಅಮೂಲ್ಯವಾದ ಆಹಾರ ಅಂತೇಳಿ. ಸೊ ಇದೊಂದು ಗಿಡ ನೋಡಿರ್ತೀರಿ, ಸಾಮಾನ್ಯಕ್ಕೆ 2 ವೆರೈಟಿ ಇರುತ್ತೆ. ಇದರಲ್ಲಿ ಮುಳ್ಳಿರುತ್ತೆ, ಇದರಲ್ಲಿ ಮುಳ್ಳಿರಲ್ಲ. ಉತ್ರಾಣಿ. ಸೊ ನೀಲಿ ಹೂ ಬರ್ತದೆ, ಇದು ಕರಿ ಉತ್ರಾಣಿ ಅಂತ ಕರೀತಾರೆ, ನೀಲಿ ಉತ್ರಾಣಿ ಅಂತ ಕರೀತಾರೆ. ಇಲ್ಲಿ ಯಾರು ಪೈಲ್ಸ್ ಇರೋರು ಎದಳಿ ಅಂತಂದ್ರೆ ಎದಳಲ್ಲ, ಗೊತ್ತಾಯ್ತು. ಆದ್ರ ಒಸಿಕೊಂಡು ಅಲ್ಲೇ ಕೂತಿರ್ತಾರೆ ಸರ್ಕಸ್ ಮಾಡ್ಕೊಂಡು, ಗೊತ್ತಲ್ಲ ಅವ್ರ ಕಷ್ಟ. ಚಾಲೆಂಜ್ ಮಾಡಿ ಹೇಳ್ತೀನಿ, 2 ಕುಡಿ ಈಗ ತಿನ್ಸಿ, 1 ಗಂಟೆ ಒಳಗಡೆ ನೀವು ಕಲ್ಲು ಮೇಲೆ ಕೂಸಿದ್ರೆ ಕೂತ್ಕೊಳ್ತಾರೆ. ನಾನಲ್ಲ ಔಷಧಿ ಕೊಡ್ತಾ ಇರೋದು, ನೇಚರ್ ಪ್ರತಿಯೊಂದನ್ನು ಕೊಟ್ಟಿದೆ ನಮ್ಗೆ. 1 ಗಂಟೆ ಒಳಗೆ ಕೂರ್ಸುವಂತ ಕೆಲಸ ಮಾಡುತ್ತೆ. ಸೊ ಪೈಲ್ಸ್ ಆದ ತಕ್ಷಣ ಯಾರನ್ನು ಆಪರೇಷನ್ ಮಾಡಲ್ಲ, ಮಾತ್ರ ನುಂಕಂಬ 7 ದಿವಸ ಬಿಟ್ಟು ಬಾ, 8 ದಿವಸ ಬಿಟ್ಟು ಬಾ ಅಂತ ಕಳಿಸ್ತಾರೆ. ದಯಮಾಡಿ ಪೈಲ್ಸೇ ಆಗಿತ್ತು ಅಂತ ಹೇಳಿದ್ರೆ ಏನೇನು ಮಾಡಬೇಡಿ, ಬೆಳಗ್ಗೆ ಎದ್ದ ತಕ್ಷಣ ಈ ತರ 4 ಕುಡಿನ ಜಕ್ಕಂತ ತಿನ್ನಿ. ಆದಷ್ಟು ಜಗದ್ರೆ ತುಂಬಾ ಒಳ್ಳೇದು, ಸಲೈವಲ್ಲೇ ಸೇರ್ಕೊಳ್ಳುತ್ತೆ. ಕೆಲವರು ಮಿಕ್ಸಿಗೆ ಹಾಕಿ ಕುಡಿತಾರೆ, ಆಗಲ್ಲ ಅಂತೇಳಿ. ಕಹಿ ಏನಿರಲ್ಲ, ಜಗತ್ತ ತಿನ್ನಿ ಎಷ್ಟು ಮ್ಯಾಕ್ಸಿಮಮ್ ನೀರಾಗತ್ತೆ ಕುಡೀರಿ. ಕೆಲವರಿಗೆ 3 ದಿನಕ್ಕೆ ಬೇಸ್ ಸಮೇತ ತೆಗೆದ, ಕೆಲವರಿಗೆ 9 ದಿನ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ಕೆಲವ್ರು ಏನ್ ಹೇಳ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ದೇಹ ಪ್ರಕೃತಿ ಇಲ್ಲಿರೋದು ಎಲ್ಲರಿಗೂ ಒಂದೇ ತರ ಇಲ್ಲ. ಪ್ರತಿಯೊಂದು ದೇಹನೂ ಕೂಡ ಬೇರೆ ಬೇರೆ ಪ್ರಕೃತಿ ಇದೆ. ಶೀತ ಶರೀರ ಇದೆ, ಉಷ್ಣ ಶರೀರ ಇದೆ, ವಾತ ಶರೀರ ಇದೆ, ಹೌದಾ. ಸೊ ಹಂಗಾಗಿ ಅವರ ದೇಹದ ಸ್ಥಿತಿ ಹೇಗಿರ್ತದೆ ಆ ಥರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಬೆರಕೆ ಸೊಪ್ಪಳ ಬಿದ್ದಿದ್ರೆ ಹೆಚ್ಚೇ ಬರ್ತಿಲ್ಲ. ಇತ್ತೀಚೆಗೆ ಒಂದು ದೊಡ್ಡ ಶುರುವಾಗಿದೆ. ಈಗ ಆಲ್ರೆಡಿ ಪಿಕಲ್ ಪೀಸ್ ಅಂತೇಳಿ ಮಾರ್ಕೆಟ್ ಆಗ್ತಾ ಇದೆ ದೊಡ್ಡ ನಗರಗಳಲ್ಲಿ. ಸೊ ನೀವು ಯಾರು ತಿಂದಿಲ್ಲ ಅಂತ ಅನ್ಸುತ್ತೆ, ಕಕ್ಕಸಿನ ಮಾತ್ರೆಗಳು, ಪಿಕಲ್ ಪೀಸ್ ಅಂತೇಳಿ ನಿಮ್ಗೆ ಗೂಗಲ್ ಅಮ್ಮನ್ ಕೇಳಿದ್ರೆ ಹೇಳ್ತಾಳೆ. ಸೊ ಅಲ್ಲಿ ಬೆಂಗಳೂರಲ್ಲೆಲ್ಲ ತಿಂತಾ ಇದ್ದಾರೆ, ಯಾಕಂದ್ರೆ ಸಂಡಾಸ್ ಹೋಗ್ತಾ ಇಲ್ಲ, ಅವ್ರಿಗೆ ಪೋಷಣ ಆಗ್ತಾ ಇಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಹುಟ್ಟಿದ ಮಗುವಿಂದ ಹಿಡಿದು ಮಣ್ಣು ಮುಟ್ಲಿಲ್ಲ, ಅವ್ರು ಮಣ್ಣಲ್ಲಿ ಓಡಾಡ್ಲಿಲ್ಲ. ಸೊ ನಮ್ಮ ದೇಹಕ್ಕೆ ಪ್ರಕೃತಿ ಭೂಮಿ ತಾಯಿಯಿಂದ ಏನ್ ನಮ್ಮ ದೇಹಕ್ಕೆ ಬೇಕಾಗಿತ್ತು ಅದು ಹೋಗ್ಲೇ ಇಲ್ಲ.
ಮನೆ ಒಳಗೂ ಚಪ್ಪಲಿ ಹಾಕೋಬೇಕು, ಆಚೆ ಬಂದು ಚಪ್ಪಲಿ ಹಾಕೋಬೇಕು, ಎಲ್ಲ ಹಾಗೆ 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 ಏನಾಗಿ 106 ರೋಗಗಳು ನಮಗೆ ಸೇರ್ಕೊಂಡಿದ್ದಾರೆ. ಸೊ ಅವ್ರಿಗೆ ಸಂಡಾಸ್ ಹೋಗ್ತಾಯಿಲ್ಲ, ಪಿಕಲ್ ಪೀಸ್ನ ಕೊಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಫೈಬರ್ ಟ್ಯಾಬ್ಲೆಟ್ಗಳು ತರ್ತಾ ಇದ್ದಾರೆ. ಫೈಬರ್ ಟ್ಯಾಬ್ಲೆಟ್ ನೀವು ಹೋದ್ರೆ ಕೊಡ್ತಾರೆ, ಹೊಟ್ಟೆ ಏನಾರ ಕೆಟ್ಟಿದೆ ಹಾಳಾಗಿದೆ ಫೈಬರ್ ಟ್ಯಾಬ್ಲೆಟ್ ನುಂಗ್ಬಿಡಿ ಸರಿಯಾಗಿ ಬಿಡುತ್ತೆ, ಹೊಟ್ಟೆ ಕ್ಲೀನ್ ಆಗಿಬಿಡುತ್ತೆ ಅಂತ. ಫೈಬರ್ ಅಂದ್ರೆ ನಾರಿನಂಶ ಇರುವಂಥದ್ದು. ನಾರಿನಂಶ ಎಲ್ಲಿ ಜಾಸ್ತಿ ಇರುತ್ತೆ? ಎಲ್ಲ ಸೊಪ್ಪುಗಳಲ್ಲಿ. ನಮ್ಮ ಹೌದಿರು ಒಂದೊಂದು ಇಷ್ಟಿಷ್ಟತ್ರಲ್ಲ ಸೊಪ್ಪ ಎಂಟಾಣಿ ಅಥವಾ ಒಂದು ಕಟ್ತತ್ರಲ್ಲ, ಮೊಡ್ಡು ತುಂಬ ತುಂಬ್ಕೊಂಬರೋಳು, ಒಂದು ಮಂಕ್ರಿ ತರೋಳು, ಹೌದಾ? ಸೊ ಯಾವತ್ತೂ ಹೊಟ್ಟೆ ಕೆಟ್ಟಿರಲಿಲ್ಲ ಅವಳು, 100 ವರ್ಷ ಆದ್ರೂ ಹಂಗೆ ಇತ್ತು. ಯಾಕೆ ಅಂತ ಹೇಳಿದ್ರೆ, ಸೊ ಇಡೀ ನಮ್ಮ ಜಠರವನ್ನ ಕ್ಲೀನ್ ಮಾಡುವಂತ ಕೆಲಸನ ಸೊ ಇದು ಬ್ರಷ್ ಮಾಡ್ತದೆ. ಹೆಚ್ಚು ನಾರಿನಂಶ ಇದೆ ಅಂತ ಹೇಳಿದ್ರೆ, ಈಗ ಹೆಚ್ಚಿನ ಡಾಕ್ಟರ್ಗಳು ಕೆಲವು ಹೇಳ್ತಾ ಇದ್ದಾರೆ, ಈಗಲೂ ಹೇಳ್ತಾ ಇದ್ದಾರೆ ಸೊಪ್ತೀನಿ ಅಂತ ಹೇಳ್ತಾರೆ. ಬಟ್ ಯಾವ ಸೊಪ್ಪು ನಾವು ತಿನ್ನುವಂತ ಸೊಪ್ಪುಗಳು ಕಾಣ್ತಾ ಇದ್ದಲ್ಲ ನಿಮ್ಮ ಕಣ್ಣಿಗೆ, ಹೆಂಗೆ ಬೆಳೀತಾ ಇದ್ದಾರೆ ಅಂತೇಳಿ. ಸೊ ನೀವು ಏನೂ ಮಾಡಬೇಡಿ, ಸುಮ್ಮನೆ ಬೇಲಿ ಮಗ್ಲಿಗೆ ಹೋಗಿ. ನಾನು ಅದನ್ನ ಬಂದು ನನ್ನ ಗೋರ್ದ ಜೊತೆ ಮಾತಾಡ್ಕೊಂಡ್ ಬರ್ತಾ ಇದ್ದೇನೆ, ಅಣ್ಣ ಯಾಕೆ ಸೊಪ್ಪು ನಾಡಿ ಸೊಪ್ಪು ಇಟ್ಕೊಂಡು ಕೂತ್ಕೊಂಡು ಏನೋ ತಿಂದೆಲ್ಲ ಕಸ ಮಾಡಿದಲ್ಲ ಅಂತ. ಒಟ್ಟು ರಾಶಿ ಇದೆ, ಇಡೀ ಮನೆಗಾಗುವಷ್ಟು, ಇಡೀ ದಿನಕ್ಕಾಗುವಷ್ಟು ಸೊಪ್ಪುಗಳು ಈ ತೊಟ್ಟಲಿದೆ. ಸೊ ಇವು ನಮ್ಮ ಆಹಾರದಲ್ಲಿ ಬಂತು ಅಂತ ಹೇಳಿದ್ರೆ, ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ ಅಂತೇಳಿ. ಜೊತೆಗೆ ಇದನ್ನ ಕಾಯಿಲೆ ಬಂದಾಗ ಮಾತ್ರ ಔಷಧಿಯಾಗಿ ತಗೊಳ್ತೀರಿ. ಕಾಯಿಲೆ ಬರ್ದಿಲ್ಲ ಅಂತ ಹೇಳಿದ್ರೆ ಸೊ ನೀವು ಬೆರಕೆ ಸೊಪ್ಪು ಅಂತ ಹೇಳಿದ್ನಲ್ಲ, ಆ ಸೊಪ್ಪುಗಳಲ್ಲಿ ಇದನ್ನ ಆಹಾರವಾಗಿ ಬಳಸಲಿಕ್ಕೆ ಸೂಕ್ತ ಆಗ್ತದೆ.